ಇನ್ನು ಹತ್ಯೆ ಕೇಸ್ನ ರಕ್ತದ ಕಲೆ ಇರುವ ಮಣ್ಣನ್ನ ತಗೊಂಡು ಬಂದಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಅನುಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಅನುಮಾನವೇ ಹೆಚ್ಚಿದೆ. ಹತ್ಯೆ ಕೇಸ್ನಲ್ಲಿ ರಕ್ತದ ಕಲೆ ಇರುವ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ. ರಕ್ತದ ಕಲೆ ಇರುವ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ. ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ FSL ಪರೀಕ್ಷೆಯನ್ನ ನಡೆಸಲಾಗಿದೆ. ಪೊಲೀಸರ ತನಿಖೆ ಬಗ್ಗೆ ಅನುಮಾನವೇ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈಗ ಯಾರು ದರ್ಶನ್ ಪರ ವಕೀಲರ ಆರ್ಗ್ಯುಮೆಂಟ್ ಮಾಡಲೇಬೇಕಾಗುತ್ತೆ. ಹತ್ಯೆ ಕೇಸ್ನಲ್ಲಿ ರಕ್ತದ ಕಲೆ ಇರುವಂತ ಮಣ್ಣನ್ನು ವಶಕ್ಕೆ ಪಡೆದಿದ್ದಾರೆ. ಸೊ ಹೀಗಾಗುತ್ತೆ ಅಂತಂದ್ರೆ ಆರೋಪಿಯ ಪರವಾಗಿರುವಂತ ವಕೀಲರು ವಾದ ಮಂಡಿಸ್ಬೇಕಾದ್ರೆ ಹೌದಲ್ಲ ಅವ್ರು ಕರೆಕ್ಟ್ ಹೇಳ್ತಾ ಇದ್ರಲ್ಲ ಅಂತ ಅನಿಸುತ್ತೆ. ಆಮೇಲೆ ಅಗೇನ್ ಆಗಿರುವಂತ ವಾದವನ್ನು ಮಂಡಿಸ್ತಾ ಇರಬೇಕಾದ್ರೆ ವಾದ ಪ್ರತಿವಾದಗಳಾಗಬೇಕಾದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರಬೇಕಾದ್ರೆ ಸರಿ ಅನ್ಸುತ್ತೆ. ಇವೆರಡನ್ನೂ ಕೂಡ ನೋಡಿ ಆಮೇಲೆ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಜಾಮೀನನ್ನ ಕೊಡಬೇಕಾ, ಕೊಡೋದಕ್ಕೆ ಸೂಕ್ತವಾಗಿದೆಯಾ ಇಲ್ವಾ ಅನ್ನುವಂಥದ್ದು. ಬಹಳ ಚೆನ್ನಾಗಿರುತ್ತೆ ಆರ್ಗ್ಯುಮೆಂಟ್ಗಳು ವಕೀಲರದ್ದು. ಸೊ ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ FSL ಪರೀಕ್ಷೆಯನ್ನು ಮಾಡಿಸಿದ್ದಾರೆ. ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿ ಪೊಲೀಸರ ತನಿಖೆ ಬಗ್ಗೆ ಅನುಮಾನವೇ ಹೆಚ್ಚಾಗ್ತಾ ಇದೆ ಅಂತ ನಿನ್ನೆ ಹೇಳ್ತಾ ಇದ್ದಿದ್ದು ಮ್ಯಾಜಿಕ್ ಶೋ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಅಂತ. ಮರದ ಕಟ್ಟಿಗೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮರದ ಕಟ್ಟಿಗೆಗಳನ್ನ ಅಂದ್ರೆ ಕೊಂಬೆ, ಆ ಪಟ್ಟಿಗೆ ರಿಪೀಸ್ ಪಟ್ಟಿ ಅಂತ ಹೇಳ್ತಾ ಇದ್ವಲ್ಲ, ಮರದ ಕಟ್ಟಿಗೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ರಕ್ತದ ಕಲೆ ಇರುವ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆ ಕಟ್ಟಿಗೆ ಪಟ್ಟಿಯನ್ನ ತಗೊಂಡಿದ್ದಾರೆ, ರಿಪೀಸ್ ಪಟ್ಟಿಯನ್ನ. ಅದರಲ್ಲೂ ಕೂಡ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಅದು FSL ಪರೀಕ್ಷೆಯಲ್ಲೂ ಕೂಡ ಕಳಿಸಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಅನುಮಾನ ಆಗ್ತಾ ಇದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನಾಗುತ್ತೆ, ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ? ಪೊಲೀಸರು ಸುಳ್ಳು ತನಿಖೆ ಮಾಡಿದ್ದಾರೆ ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ CV ನಾಗೇಶ್. ನಿನ್ನೆ ಅಷ್ಟೇ ಮ್ಯಾಜಿಕ್ ಶೋ ರೀತಿಯಲ್ಲಿ ಪೊಲೀಸರು ತನಿಖೆ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ರು. ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ, ಆ ರೀತಿ ಅನುಮಾನ ಹುಟ್ಟುತ್ತಾ ಇದೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. FSLನ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಜೊತೆಗೆ ತನಿಖೆಯ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇನ್ಸ್ಪೆಕ್ಟರ್ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಎತ್ತಿದ್ದಾರೆ. ರಕ್ತದ ಕಲೆಗಳ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇವೆಲ್ಲವೂ ಕೂಡ ಅನುಮಾನಗಳಾಗಿ ಕಾಡಿಸ್ತಾ ಇದೆ. ಪೊಲೀಸರು ಇದರಲ್ಲಿ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹೇಳಿ. ದರ್ಶನ್ ಪರ ವಕೀಲರಾದಂಥ ಹಿರಿಯ ವಕೀಲರು CV ನಾಗೇಶ್ ಅವರ ವಾದ ಇದಾಗಿದೆ. ರಕ್ತದ ಕಲೆ ಇರುವಂತ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ. ಅದನ್ನ FSLಗೂ ಕೂಡ ಕಳುಹಿಸಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಕಟ್ಟಿಗೆ, ಮರದ ಕಟ್ಟಿಗೆ ಪಟ್ಟಿಯನ್ನು ಕೂಡ ಕಳುಹಿಸಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ರಕ್ತದ ಕಲೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದು ಕೂಡ FSL ಪರೀಕ್ಷೆಗೆ ಕಳುಹಿಸಿ ಕೊಟ್ಟಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಒಂದಿಷ್ಟು ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ CV ನಾಗೇಶ್ ಅವರು, ಹಿರಿಯ ವಕೀಲರು. ಬಟ್ ಎಲ್ಲವೂ ಕೂಡ ಪಾಯಿಂಟ್ ಟು ಪಾಯಿಂಟ್ ಬರಬೇಕಾಗತ್ತೆ. FSL ವಿಚಾರದಲ್ಲೂ ಕೂಡ ಅದನ್ನು ನೋಡ್ತಾರೆ ನ್ಯಾಯಾಧೀಶರು. ಹೇಳಿದ ಮಾತ್ರಕ್ಕೆ ಇದನ್ನೇ ಅಲ್ಲ, ಅದಕ್ಕೆ ತಕ್ಕಂಗೆ ಅಲ್ಲಿ ಚಾರ್ಜ್ ಶೀಟಲ್ಲಿ ಏನು ಉಲ್ಲೇಖವಾಗಿದೆ, ಅದಕ್ಕೆ ತಕ್ಕಂಗೆ ಏನು ರಿಪೋರ್ಟ್ಸ್ಗಳಿದೆ ಅವುಗಳನ್ನೆಲ್ಲ ನೋಡ್ತಾರೆ. 3991 ಪುಟಗಳ ಚಾರ್ಜ್ ಶೀಟ್ ಅದಾಗಿದೆ. ಅವೆಲ್ಲವೂ ಕೂಡ ಬರಬೇಕಲ್ಲ ನಿಮಗೆ. ಹಾಗಾದ್ರೆ ರಕ್ತದ ಕಲೆ ಇದೆ ಅಂತ ಬರೆದವರು ಯಾರು ಕೇಳ್ತಾ ಇರೋದು ಅದು ಪ್ರಶ್ನೆ. ಪೊಲೀಸರು ಸುಳ್ಳು ಹೇಳಿದ್ದಾರಾ ಪ್ರಶ್ನೆ ಬರ್ತಾ ಇದೆ. ಅಲ್ಲಿ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಅವರು ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ. ರಕ್ತದ ಕಲೆ ಇರುವಂತ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಆ ಮಣ್ಣನ್ನ FSL ಪರೀಕ್ಷೆಗೂ ಕೂಡ ಕಳುಹಿಸಿದ್ದಾರೆ. ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ FSL ಪರೀಕ್ಷೆಯಲ್ಲಿ ಬಂದಿದೆ. ಪೊಲೀಸರ ತನಿಖೆ ಬಗ್ಗೆ ಅನುಮಾನವೇ ಹೆಚ್ಚಾಗಿದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ನೋಡಿ ಹೇಗಿರುತ್ತೆ. ಮರದ ಕಟ್ಟಿಗೆಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅದನ್ನು ಕೂಡ FSLಗೆ ಕಳುಹಿಸಿ ಕೊಟ್ಟಿದ್ದಾರೆ. ಮರದ ಕಟ್ಟಿಗೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ FSLನಲ್ಲಿ ರಕ್ತದ ಕಲೆ ಇಲ್ಲ ಅಂತ ಬಂದಿದೆ. ಇವರು ಹೇಳಿರುವಂತದ್ದು ರಕ್ತದ ಕಲೆ ಇದೆ ಅಂತ ಹೇಳಿ, ಬಟ್ FSLನಲ್ಲಿ ಬರ್ತಾ ಇರೋದು ರಕ್ತದ ಕಲೆ ಇಲ್ಲ ಅಂತ ಹೇಳಿ. ಹಾಗಾದ್ರೆ ರಕ್ತದ ಕಲೆ ಇದೆ ಅಂತ ಬರೆದವರು ಯಾರು ಅನ್ನುವಂತ ಪ್ರಶ್ನೆ. ಇದೇ ಪೊಲೀಸರು ಸುಳ್ಳು ಹೇಳಿದ್ದಾರಾ ಅನ್ನುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನುವಂಥ ವಾದವನ್ನ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ನಡೀತಾ ಇದೆ. ಇನ್ನು ಕೂಡ ಅಪರಾಧ ಸ್ಥಳದಲ್ಲಿಯೂ ಕೂಡ ರಕ್ತದ ಕಲೆಗಳು ಸಿಕ್ಕಿಲ್ಲ. ಅಪರಾಧ ಸ್ಥಳದಲ್ಲೂ ಕೂಡ ರಕ್ತದ ಕಲೆಗಳು ಸಿಕ್ಕಿಲ್ಲ. ಘಟನಾ ಸ್ಥಳದ ಮಣ್ಣಿನ FSL ಪರೀಕ್ಷೆ ನಡೆದಿದ್ದು
ರಕ್ತದ ಕಲೆಗಳು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವರು ರಕ್ತದ ಕಲೆ ಇದೆ ಅಂತ ಹೇಳಿದ್ರು. FSL ಪರೀಕ್ಷೆಯಲ್ಲಿ ರಕ್ತದ ಕಲೆಗಳು ಸಿಕ್ಕಿಲ್ಲ ಅಂತ ಹೇಳ್ತಿವೆ. ಆದ್ರೆ ಕೆಲವು ವಸ್ತುಗಳಲ್ಲಿ ರಕ್ತದ ಕಲೆ ಸಿಕ್ಕಿವೆ ಅಂತಿದ್ದಾರೆ. ಹೇಗೆ ರಕ್ತದ ಕಲೆ ಬಂದವು? ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಹೇಗೆ ಬಂದವು ಅಂತ. ಘಟನಾ ಸ್ಥಳದಲ್ಲಿನ ಮಣ್ಣಿನಲ್ಲಿಯೇ ಸಿಗದ ರಕ್ತ ಹೇಗೆ ಬಟ್ಟೆ ಶೂಗಳಲ್ಲಿ ಹೇಗೆ ಪತ್ತೆಯಾಗಿವೆ? ಬಹಳ ಇಂಪಾರ್ಟೆಂಟ್. ಘಟನಾ ಸ್ಥಳದಲ್ಲಿ ನಿಮಗೆ ಮಣ್ಣಿನಲ್ಲಿ ಸಿಗದೇ ಇರುವಂತ ರಕ್ತ ಹೇಗೆ ಬಟ್ಟೆ ಮತ್ತು ಶೂಗಳಲ್ಲಿ ಸಿಕ್ತು ಅಂತ ಕೇಳ್ತಾ ಇದ್ದಾರೆ. ಬಟ್ಟೆಗಳಲ್ಲಿ ಸಿಗಬಹುದು, ಬಟ್ ಶೂಗಳಲ್ಲಿ ಸಿಗಬೇಕು ಅಂದ್ರೆ ಮಣ್ಣಿನಲ್ಲಿ ರಕ್ತ ಬಿದ್ದಾಗ್ಲೇನೆ ಬರುತ್ತೆ ಅಲ್ವಾ. ಪೊಲೀಸರು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಅಂತ ವಾದಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್. ಸಬ್ ಇನ್ಸ್ಪೆಕ್ಟರ್ ಕೂಡ ಮೃತನ ಫೋಟೋವನ್ನು ಕಳುಹಿಸಿದ್ದಾನೆ. ಒನ್ ಟೈಮ್ ವಿವರ್ ಮೂಲಕ ಫೋಟೋ ಕಳುಹಿಸಿದ್ದಾರೆ. ನಿಮಗೆ ವಾಟ್ಸ್ಆಪ್ ನಲ್ಲಿ ಬರುತ್ತೆ, ಒಂದ್ಸಲ ಫೋಟೋ ನೋಡಿದ ತಕ್ಷಣ ಆಮೇಲೆ ಹೋಗ್ಬಿಡುತ್ತೆ ಅಂತ. ಆ ರೀತಿಯಾಗಿ ಕಳುಹಿಸಿ ಕೊಟ್ಟಿದ್ದಾರೆ ಅನ್ನುವಂತ ವಾದ. ಸಬ್ ಇನ್ಸ್ಪೆಕ್ಟರ್ ಮೊಬೈಲ್ ವಶಕ್ಕೆ ಪಡೆದಿದ್ರೆ ಎಲ್ಲಾ ಸತ್ಯಾಂಶ ಹೊರಗೆ ಬರ್ತಾ ಇತ್ತು ಅನ್ನುವಂತ ವಾದವನ್ನ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ. ಸೊ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನು ನೋಡಿ. ಆರ್ಗ್ಯುಮೆಂಟ್ ಹೇಗಿರುತ್ತೆ? ಕ್ರೈಮ್ ಸಬ್ಜೆಕ್ಟ್ಸ್ಗಳಲ್ಲಿ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕ್ರಿಮಿನಲ್ ಲಾಯರ್ಸ್ ಅಂತ ಕರೀತಾರೆ. ಅವರು ಎಕ್ಸ್ಪರ್ಟ್ಸ್ಗಳದ್ರಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳಿರ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇರ್ತಾರೆ. ಈಗ ಹಂಗೆ ಚಾರ್ಜ್ ಶೀಟ್ನಲ್ಲಿರುವಂಥ ಪ್ರತಿಯೊಂದು ಕೂಡ ಯಾಕೆ ತುಂಬ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಚಾರ್ಜ್ ಶೀಟನ್ನು ನೋಡಿ ಕರೆಕ್ಟಾಗಿ ಹಾಕಬೇಕು ಚಾರ್ಜ್ ಶೀಟ್ ಅಂತ ಯಾಕೆ ಹಾಕ್ತಾರೆ ಅಂದರೆ ಇದೆ ಈ ವಿಚಾರಕ್ಕೇನೆ. ಲಾಯರ್ಸ್ಗಳವನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ರಕ್ತದ ಕಲೆ ಇರುವಂಥ ಮಣ್ಣನ್ನು ಪರೀಕ್ಷೆಗೆ ಕಳುಹಿಸಿದ್ದಾರೆ. ಬಟ್ FSL ನಲ್ಲಿ ರಕ್ತದ ಕಲೆ ಇಲ್ಲ ಅಂತ ಬಂದಿದೆ ಮಣ್ಣಿನಲ್ಲಿ. ಬಟ್ ಇವರು ರಕ್ತದ ಆದರೆ ಸಿಕ್ಕಿದೆ ಅಂತ ಹೇಳ್ತಾರೆ. ಕಟ್ಟಿಗೆ ಪಟ್ಟಿಯನ್ನು ಕೂಡ FSL ಗೆ ಕಳುಹಿಸಿ ಕೊಡ್ತಾರೆ. ಕಟ್ಟಿಗೆ ಪಟ್ಟಿಯಲ್ಲಿ ರಕ್ತ ಇದೆ ಅಂತ ಹೇಳ್ತಾರೆ ಇವರು. ಬಟ್ FSL ನಲ್ಲಿ ಕಟ್ಟಿಗೆ ಪಟ್ಟಿ ಮೇಲೆ ರಕ್ತನೇ ಇಲ್ಲ ಅಂತ ಅವರು ಹೇಳ್ತಾರೆ. ಹೇಗಿದು? ಇವರು ಸುಳ್ಳು ಹೇಳ್ತಾ ಇದ್ದಾರಾ? ಮಣ್ಣಿನ ಮೇಲೆ ಬೀಳದೇ ಇರುವಂಥ ರಕ್ತ ಇವರ ಶೂಗಳಿಗೆ ಹೇಗೆ ಅಂಟಿಕೊಳ್ತು ಅಂತ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಬಟ್ಟೆಗೆ ಅಂಟಿಕೊಳ್ಬಹುದು, ರಕ್ತ ಚಿಮ್ಮಬಹುದು. ಬಟ್ ಶೂಗೆ ಅಂಟ್ಕೊಳ್ಬೇಕು ಅಂದ್ರೆ ನೆಲದ ಮೇಲೆ ಬೀಳಬೇಕು, ಇಲ್ಲದೇ ಇದ್ರೆ ಬೂಟ್ಗಾಲೇ ಒದಿಬೇಕು. ಒದ್ದಾಗ ಶೂಗೆ ಅಂಟ್ಕೊಳ್ಬೇಕು. ಬಟ್ ಅದಾದ್ಮೇಲೂ ನೆಲದ ಮೇಲೆ ಕಾಲಿಟ್ಟೇ ಇಡ್ತಾರಲ್ವ, ಅದು ಯಾವುದು ಕೂಡ ಅಲ್ಲಿ ಇಲ್ವಾ? ಅಥವಾ FSL ನವರಲ್ಲಿ ಸಂಗ್ರಹ ಮಾಡುವಂಥದ್ದು ಸರಿಯಾಗಿ ಮಾಡಿಲ್ವಾ? ಈ ಪ್ರಶ್ನೆಗಳು ಬರುತ್ತೆ. ಸೊ ಇವೆಲ್ಲವೂ ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಈಗ FSL ಪರೀಕ್ಷೆಯ ವಿಚಾರದಲ್ಲಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಪೊಲೀಸರು ಸುಳ್ಳು ತನಿಖೆಯನ್ನು ನಡೆಸಿದ್ದಾರೆ ಅನ್ನುವ ಅನುಮಾನವೇ ಹೆಚ್ಚು ಅನ್ನುವಂಥ ಮಾತನಾಡ್ತಾ ಇರುವಂಥದ್ದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಅದಕ್ಕೆ ತಕ್ಕಂತೆ ಹಲವು ಸಾಕ್ಷ್ಯಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಒಂದು, ರಕ್ತದ ಕಲೆ ವಿಚಾರದ ಮಣ್ಣಿನಲ್ಲಿ ಸಿಕ್ತಿರುವಂಥದ್ದು, ಕಟ್ಟಿಗೆ ಪಟ್ಟಿಯಲ್ಲಿ ರಕ್ತದ ಕಲೆ ಇಲ್ಲದೆ ಇರುವಂಥದ್ದು, ಇವೆಲ್ಲವೂ ಕೂಡ ಅಲ್ಲಿ ವಾದವನ್ನು ಮಂಡಿಸ್ತಾ ಹೋಗ್ತಾ ಇದ್ದಾರೆ. PSI ಮೊಬೈಲ್ ವಶಕ್ಕೆ ಪಡೆದ್ರೆ ಸತ್ಯಾಂಶ ಗೊತ್ತಾಗುತ್ತೆ, ಯಾಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥ ವಾದವನ್ನು ಅವತ್ತೇ ಮಾಡಿದ್ರು. ಯಾಕೆ ತಗೊಂಡಿಲ್ಲ? PSI ಮೃತನ ಫೋಟೋವನ್ನು ಕಳುಹಿಸಿದ್ರು. ಅದು ಒನ್ ಟೈಮ್ ವ್ಯೂ ಆಗೋ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಬರುತ್ತೆ, ಒನ್ ಟೈಮ್ ವ್ಯೂ ಆಗಬೇಕು ಅಂತ. ಆರೋಪಿ ವಿನಯ್ ಅಥವಾ ಪ್ರದೋಷ್ ಫೋಟೋ ತೆಗೆದಿಲ್ಲ, ತೆಗೆದಿರೋದು ಇನ್ಸ್ಪೆಕ್ಟರ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೊಬೈಲ್ ವಶಕ್ಕೆ ಪಡೆದ್ರೆ ಸತ್ಯಾಂಶ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. PSI ಮೃತನ ಫೋಟೋವನ್ನ ಕಳುಹಿಸಿದ್ರು. ಸೊ ಹಾಗಾಗಿ ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಬರಬೇಕಾಗಿದೆ. ಇಲ್ಲಿ ಆರೋಪಿ ವಿನಯ್ ಮತ್ತು ಪ್ರದೋಷ್ ಫೋಟೋವನ್ನು ತೆಗೆದಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. 14ನೇ ಆರೋಪಿ ಪ್ರದೋಷ್ ಮೊಬೈಲ್ನಲ್ಲಿ PSI ಫೋಟೋ ಇತ್ತು ಅಂತ ಹೇಳಲಾಗಿದೆ. ಪ್ರದೋಷ್ನ ಮೊಬೈಲ್ನಲ್ಲಿ PSI ಫೋಟೋ ಇತ್ತು ಅಂತ ಇರಬಾರ್ದು ಅಂತೇನಿದೆ. ಕಮಿಷನರ್ ಅವ್ರ ಫೋಟೋನೇ ಅಲ್ಲವ್ರ ಮೊಬೈಲ್ಗಳಿರುತ್ತೆ. ಪ್ರದೋಷ್ ಮೊಬೈಲ್ನಲ್ಲಿ ಮೃತನ ಫೋಟೋಗಳು ಇವೆ ಅಂತ ಹೇಳಿದ್ದು ರಿಟ್ರೀವ್ ಮಾಡಿದ್ದಾಗಿ ಹೇಳಿದ್ದಾರೆ. PSI ಹೇಳಿಕೆಯಲ್ಲಿ ತಾನು ಕೇರಳದಲ್ಲಿ ಇದ್ದೆ ಅಂತ ಹೇಳಿದ್ದಾನೆ. ನೋಡಿ ಹೇಗೆ ಗೊಂದಲಗಳಿದೆ ಅವರವ್ರ ಹೇಳಿಕೆಗಳು. ಸೊ ಪ್ರದೋಷ್ ಪದೇ ಪದೇ ಫೋನ್ ಮಾಡಿದ್ದ ಅಂತ ಹೇಳಿದ್ದಾನೆ. ಒನ್ ಟೈಮ್ ಫೋಟೋವನ್ನ PSI ವಿನಯ್ ಕಳುಹಿಸಿಕೊಡ್ತಾನೆ. ನೋಡಿ ಹೇಗಿದೆ ಅಂತ ಹೇಳಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಸೊ ಒನ್ ಟೈಮ್ ಫೋಟೋವನ್ನ PSI ಕಳಿಸ್ಕೊಡ್ತಾರೆ ವಿನಯ್. ಮೃತನ ಫೋಟೋ ಕಳುಹಿಸಿದ್ದೇ PSI ವಿನಯ್ ಅಂತ ಆರ್ಗ್ಯುಮೆಂಟ್. ವಿನಯ್ ಮೊಬೈಲ್ ಯಾಕೆ ವಶಕ್ಕೆ ಪಡೆದು FSLಗೆ ಕಳುಹಿಸಿ ರಿಟ್ರೀವ್ ಅನ್ನ ಮಾಡಲಿಲ್ಲ? ಲೂಪ್ ಹೋಲ್ ನೋಡಿ ಹೇಗಿದೆ. ಇದೊಂದು ಕ್ಲಾಸಿಕ್ ತನಿಖೆ ಆಗಲು ಹೇಗೆ ಸಾಧ್ಯ ಅಂತ ಸಿ.ವಿ. ನಾಗೇಶ್ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹೇಗೆ ಕ್ಲಾಸಿಕ್ ತನಿಖೆ ಆಗುತ್ತೆ ಇದು? ಇಷ್ಟೊಂದು ದೊಡ್ಡ ಲೂಪ್ ಹೋಲ್ಸ್ಗಳಿದೆ.
ಇನ್ನು ಶವ ಸಿಕ್ಕ ವಿಚಾರವನ್ನ ನೋಡೋದಾದ್ರೆ 9ನೇ ತಾರೀಕು ಮೃತದೇಹ ಅಪಾರ್ಟ್ಮೆಂಟ್ನ ಬಳಿ ಸಿಕ್ಕಿದೆ. ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಂದು FSL ನ ರಿಪೋರ್ಟ್ನಲ್ಲಿ ಹೇಗೆ ಇವರು ಎಡವಟ್ಟುಗಳನ್ನ ಮಾಡಿದ್ದಾರೆ, ಜೊತೆಗೆ ಫೋಟೋವನ್ನ ರಿಟ್ರೀವ್ ಮಾಡಿರುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. PSI ವಿಚಾರದಲ್ಲಿ ಇರುವಂತ ಮೊಬೈಲ್ನ ಯಾಕೆ ರಿಟ್ರೀವ್ ಕಳಿಸ್ಕೊಡ್ಲಿಲ್ಲ, ಅದನ್ನ ಯಾಕೆ ಇವರು ಸೀಸ್ ಮಾಡಲಿಲ್ಲ, ಅಲ್ಲಿ ನೋಡಿದ್ರೆ PSI ನಾನು ಕೇರಳದಲ್ಲಿದ್ದೆ ಅಂತ ಹೇಳ್ತಾರೆ. ಬಟ್ ಫೋಟೋ ಸಿಗುವಂಥದ್ದು PSI ಮೊಬೈಲ್ನಲ್ಲಿ. ಗೋಜಲಮಯವಾಗಿದೆ ಇದು ಚಾರ್ಜ್ ಶೀಟ್ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಶವ ಸಿಕ್ಕ ವಿಚಾರವದರ ಬಗ್ಗೆ ಬಂದಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದಾರೆ. ಇವರ ಪಾತ್ರ ಇದರಲ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನ, ಇಲ್ಲಿ ಸುಳ್ಳು ಹೇಳಿ ಅವರನ್ನ ಸಿಲುಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಅನುಮಾನ ಬರ್ತಾ ಇದೆ ಪೊಲೀಸರ ಈ ಬೆಳವಣಿಗೆಗಳು ಅನ್ನೋದನ್ನ ಒಂದೊಂದೇ ಪಾಯಿಂಟ್ ವೈಸ್ ಪಾಯಿಂಟ್ ಬರ್ತಾ ಇದ್ದಾರೆ. FSL ನ ರಿಪೋರ್ಟ್ ಆಗಿರ್ಬೋದು, ನಿನ್ನೆ ವಾದವನ್ನು ಮಂಡಿಸಿರುವಂತಹ ವಿಚಾರ ಆಗಿರ್ಬೋದು, ಈಗಲೂ ಕೂಡ